ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಏನು ಗೊತ್ತಾ, ಇವತ್ತು ಒಂದು ಸಾಹಸ ಮಾಡೋಕ್ಕೆ ಹೊರಟಿದ್ದೀನಿ. ಏನಂದರೆ, ಜೀವನದಲ್ಲೇ ಫಸ್ಟ್ ಟೈಮ್ ಪಾರ್ಲರಲ್ಲಿ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೊರಟಿದ್ದೀನಿ. ಆದರೆ ಗೊತ್ತಿಲ್ಲ ಯಾವ ಥರ ಆಗುತ್ತೆ ಅಂತ. ನಂಗೆ ಭಯ ಆಗ್ತೈತೆ. ನಾನು ಯಾವತ್ತೂ ಇಲ್ಲಿವರೆಗೂ ಒಂದು ದಿವಸನೂ ಪಾರ್ಲರಲ್ಲಿ ಹೇರ್ ಕಟ್ ಮಾಡಿಸಿಲ್ಲ. ಇವತ್ತೇ ಫಸ್ಟ್ ಮಾಡಿಸ್ತಾ ಇರೋದು. ಏನಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಬನ್ನಿ ನೆಕ್ಸ್ಟು ರಿವ್ಯೂ ನೋಡೋಣ. ಹೋಗ್ತಾ ಇದ್ದೀನಿ ಇವಾಗ. ಏನಂದರೆ ನಾನು ಇವತ್ತು ಮನೇಲಿ ಯಾರಿಗೂ ಹೇಳಿಲ್ಲ ನಾನು ಹೇರ್ ಕಟ್ ಮಾಡಿಸ್ತೀನಿ ಅಂತ. ನನಗೆ ಕೂದಲು ತುಂಬ ಸಣ್ಣ ಆಗೋಕ್ಕೆ ಶುರುವಾಯಿತು, ಹೇರ್ ಫಾಲ್ ಆಗಿ ಅದಕ್ಕೆ ನನಗೆ ಬೇಜಾರಾಗಿ ಹೇರ್ ಕಟ್ ಮಾಡ್ಸಕ್ಕೆ ಹೊರಟಿದ್ದೀನಿ. ಹೋಗ್ಲಾ? ಹೋಗು, ಏನಾದರೂ ಹಾಳು ಮಾಡ್ಕೊಬೇಕು ಕೂದಲನ್ನ. ಐತೀನಿ, ಏನು ಮಾಡ್ಕೊಳ್ಳಲ್ಲ, ಅದು ಮತ್ತೆ ಬೆಳೆಯುತ್ತಲ್ವಾ. ಇದೊಂದ್ಸಲ ಟ್ರಯಲ್ ನೋಡ್ತೀನಿ, ಮತ್ತೆ ಯಾವತ್ತೂ ಮಾಡ್ಸಲ್ಲ. ಹಾಳು ಮಾಡಿಸ್ಕೊಂಬ ನೋಡೋಣ. ಏನು ಹಾಳು ಮಾಡಿಸ್ಕೊಳ್ಳಲ್ಲ. ಇಷ್ಟುದ್ದ ಐತೆ, ಆದರೆ ಮೋಟ ಮಾಡಿಸಲ್ಲ, ಇಷ್ಟೇ ಕಟ್ ಮಾಡಿಸ್ತೀನಿ ಅಷ್ಟೇ. ಇದು ಚೆನ್ನಾಗಿ ಬಂತು. ಆದರೆ ಅವ್ರು ಸ್ಟೈಲಿಂಗ್ ಮಾಡ್ತೀವಿ ಅಂದರು. ನಾನೇ ಬೇಡ ಸಾಕು ಅಂತ ಸ್ವಲ್ಪ ಬಾಚಿಸ್ಕೊಂಬಿಟ್ಟು ಬಂದುಬಿಟ್ಟೆ ಆಚೆ. ಚೆನ್ನಾಗಿ ಅನಿಸ್ತಿತ್ತಲ್ಲ. ಏನಾಯಿತು ಗೊತ್ತಾ, ನನಗೆ ಹೇರ್ ಕಟ್ ಮಾಡಿಸ್ಕೊಳ್ಳೋದು ಫುಲ್ ಭಯ ಆಗ್ತಿತ್ತ ಸಂಜು. ಹಿಂಗೆ ಕೂತಿದ್ದೆ. ಅವರು ಯಾಕೆ ಭಯ ಆಗ್ತಿದ್ಯಾ, ನೀಟಾಗಿ ಕಟ್ ಮಾಡ್ತೀವಿ ಬಿಡು, ಉದ್ದಕ್ಕೆ ಬಿಡ್ತೀವಿ ಬಿಡು ಅಂತಲೇ ಹೇಳ್ತಾ ಇದ್ರ. ಆದರೂ ನಂಗೊಂಥರ ಮನಸ್ಸಲ್ಲೆಲ್ಲ ಎಲ್ಲಿ ಫುಲ್ ಇಷ್ಟೇ ಮಾಡಿಬಿಟ್ರಿ, ಮನೇಲೆಲ್ಲ ಬೈಸ್ಕೊಳಂಗೆ ಮಾಡಿಬಿಡ್ತಾರೋ ಅಂತ ಭಯ ಆಗ್ತಿತ್ತ. ಹಿಂಗೆ ಕೂತಿದ್ದೆ ಅಷ್ಟೇ. ಮತ್ತು ಅಲ್ಲಿಂದ ನಾವು ಯಾವಾಗಲೂ ಹೋಗೋ ಗೋಬಿ ಅಂಗಡಿಗೆ ಹೋಗಿ ಇಬ್ಬರು ಆಫ್ ಗೋಬಿ ತಿಂದು ನಮ್ಮ ಅತ್ತೆ ಮಾವಂಗೆ ಪಾರ್ಸಲ್ ತಗೊಂಡು ಮನೆ ಕಡೆ ಹೊರಟ್ವಿ. ಅಲ್ಲಿಂದ ತೋಟಕ್ಕೆ ಹೋದ್ವಿ, ಅಲ್ಲಿ ಗಿಡ ಹಾಕಿದ್ವಿ ನೋಡೋಕ್ಕೆ ಅಂತ. ತೋಟದಿಂದ ಮನೆಗೆ ಹೋಗ್ತಾ ಇದ್ವಾ, ರೋಡಲ್ಲಿ ಮರದ ಮೇಲೆ ಒಂದು ಹೂವು ಕಾಣಿಸ್ತು. ಫೋನಲ್ಲಿ ನಾನು ಇವಾಗ ಒಂದು 3 ದಿನದಿಂದ ನೋಡ್ತಾ ಇದ್ದೆ. ಮಲೆನಾಡಿನ ಸ್ಪೆಷಲ್ ಸೀತಾಳೆ ಹೂ ಅಂತ ತೋರಿಸ್ತಾ ಇದ್ರು. ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ಇದೇನಾದಂತನೂ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಇದು ನೋಡಿ, ಚಿಕ್ಕ ಚಿಕ್ಕ ಫ್ಲವರ್ಸ್ ಸಹ ಏನು ಸಕ್ಕತ್ತಾಗಿದೆ, ಚಿಟ್ಟೆ ಥರ ಇದೆ. ಇದು ಹಳೇದಾಗಿದೆ ಅನಿಸುತ್ತೆ. ಇಲ್ಲೆಲ್ಲ ಉದುರೋಗ್ಬಿಟ್ಟಿದ್ದಾವೆ ಹೂವು. ಮರದ ಮೇಲೆ ಇನ್ನೂ ಗಿಡಗಳಿದ್ದಾವೆ, ಬಟ್ ಅವು ನನಗೆ ಎಟ್ಕೋದಿಲ್ಲ. ಇದನ್ನು ಫಾಕ್ಸ್ ಟೈಲ್ ಆರ್ಕಿಡ್ ಅಂತ ಇದ್ರದ್ದು ಇಂಗ್ಲೀಷ್ ನೇಮು. ತುಂಬ ಸಕ್ಕತ್ತಾಗಿದೆ. ಇದನ್ನು ಸಂಜೆ ನನಗೆ ಕಿತ್ಕೊಟ್ಟ. ಈ ಮರ ಬಂದು ಕಾಡು ಮಾವಿನ ಮರ. ಇದ್ರ ಕೊಂಬೆ ಮೇಲೆ ಇದು ಬೆಳೆದಿತ್ತು, ಕಿತ್ಕೊಂಡು ಬಂದ್ವಿ. ಆಮೇಲೆ ಮನೆಗೆ ಬಂದು ಸ್ವಲ್ಪ ಕೆಲಸಗಳಿದ್ವು, ಎಲ್ಲ ಮುಗಿಸ್ಬಿಟ್ಟು ಗಿಡದಲ್ಲಿ ಹೂವು ಬಿಟ್ಟಿದ್ವು, ಮಲ್ಲೆ ಹೂವು. ಇವಾಗ ಸೀಸನ್ ಅಲ್ವಾ, ಹಂಗಾಗಿ ಆ ಮೊಗ್ಗುಗಳನ್ನ ಬಿಡಿಸ್ಕೊಂಡೆ. ನಾನು ಬರೋ ಅಷ್ಟರಲ್ಲಿ ಮಳೆ ಬಂದಿತ್ತು. ಆ ಆಲೆ ಅಷ್ಟರಲ್ಲಿ ಅರಳಕ್ಕೆ ಶುರು ಮಾಡಿದ್ವು. ಸಂಜೆ ಕಿತ್ಕೊಂಡ್ಬಿಟ್ಟು ಆಮೇಲೆ ಕಟ್ಟಿದೆ. ಇಷ್ಟುದ್ದ ಆಗಿದ್ವು, ಅಂದರೆ ಒಂದು ಅರ್ಧ ಮೊಳ ಅಷ್ಟು ಆಗಿದ್ವು. ಇವತ್ತು ಸ್ವಲ್ಪ ಕಡಿಮೆ ಬಿಟ್ಟಿದ್ವು. ಡೈಲಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬಿಡ್ತವೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.